ಮಾಡ್ಕೊಳ್ಳಿ. ಓಕೆ ಮೈ ಡಿಯರ್ ಮಾಸ್ಟರ್ಸ್, ಎಲ್ರಿಗೂ ಗೊತ್ತಿದೆ ಆಲ್ರೆಡಿ. ಸುಮಾರು ಸೆಷನ್ ಅಲ್ಲಿ ನಾನು ನೋಡಿರ್ತೀರಿ. ಇಡೀ ಕರ್ನಾಟಕದಲ್ಲಿ ಎಲ್ಲ ಸೆಷನ್ ಅಲ್ಲೂ ನಾನು ಕ್ಲಾಸ್ ತಗೊಂಡಿರ್ತೀನಿ. ಸೊ ನಿಮಗೆ ಗೊತ್ತಿದ್ದಂತೆ ಸುಧಾಕರ್ ಪುರಾಣ ನನ್ನ ಹೆಸರು. ನಾನು ಆ್ಯಕ್ಚುಲಿ ನಮ್ಮದು ಸ್ವಂತ ಊರು ಒಂದು ಬಳ್ಳಾರಿ, ಬಟ್ ಆದರೆ ಬೆಂಗಳೂರಲ್ಲಿ ಜಾಬ್ ಮಾಡಿಕೊಂಡು ಬೆಂಗಳೂರಲ್ಲಿ ವಾಸ ಮಾಡ್ತಿರ್ತೀನಿ, IT ಕಂಪ್ನಿಲಿ ಕೆಲಸ ಮಾಡ್ತಾ. ಸೊ ನಾನು 2009ರಲ್ಲಿ ಧ್ಯಾನಕ್ಕೆ ಬಂದಿದ್ದು. ನಾನು ಬಂದ ನಂತರ ಒಂದು ತಿಂಗಳಿಗೆ ನಮ್ಮ ವೈಫ್ ಮತ್ತು ಮಕ್ಕಳು. ಸೊ ಅದಾದ ನಂತರ ಧ್ಯಾನ ಪ್ರಚಾರ ಮಾಡ್ತಾ ಒಂದು ಶಾಖಾಹಾರ ಒಂದು ಸ್ಥಿತಿಗೆ ನಾವು ಬರಲಿಕ್ಕೆ ಒಂದೆರಡು ತಿಂಗಳೊಳಗಡೆ ನಾವೆಲ್ಲ ಬಂದಿದ್ದಾಯ್ತು. ಶಾಖಾಹಾರಿಗಳಾಗಿ ಪರಿವರ್ತನೆ ಆದ ಅಂದರೆ ಅದು ಬಂದ ನಂತರ ಸುಮಾರು ಟೈಮ್ ವೇಸ್ಟ್ ಮಾಡ್ದಂಗೆ ಪ್ರತಿದಿನನೂ ಕಲ್ತಿರೋ ಧ್ಯಾನದಿಂದ ಮತ್ತೆ ಧ್ಯಾನ ಪ್ರಚಾರ. ಅವಾಗೆಲ್ಲ ಜೂಮ್ ಸೆಷನ್ ಇದ್ದಿಲ್ಲ, ಎಲ್ಲ ಫಿಸಿಕಲ್ಲೇ ಲೈವ್ ಹೋಗ್ಬೇಕಾಯ್ತು. ನಾವು ಹೋಗ್ಬಿಟ್ಟು ಧ್ಯಾನ ಪ್ರಚಾರ ಮಾಡ್ಬೇಕಾಯ್ತು. ಊರಿಗೂ ತಿರುಗಿ ಪಾಂಪ್ಲೆಟ್ ತಗೊಂಡು ಎಲ್ಲ ಹೇಳ್ತಾ ಅದ್ರ ಜೊತೆಗೆ ನಾವು ಅವಾಗ ಶಾಖಾಹಾರ ರ್ಯಾಲಿಗಳಲ್ಲಿ ಭಾಗವಹಿಸ್ತಾ ಇದ್ವಿ. ಮತ್ತೆ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಅಂತೇಳಿ ಇತ್ತು, ಅದರಲ್ಲಿ ಕೂಡ ನಮ್ಮ ಮಾಸ್ಟರ್ಗಳು ನಿಂದಿರ್ತಾ ಇದ್ರು ಎಲೆಕ್ಷನ್ಗೆ. ಅವಾಗಲೂ ಅವ್ರ ಜೊತೆ ತಿರುಗಾಡೋದಾಗ್ಲಿ, ಪತ್ರಿಜಿ ಗುರುಗಳು ಬಂದಾಗ ಅವ್ರ ಜೊತೆ ಯಾವಾಗಲೂ ಅವರ ಸಾಂಗತ್ಯನ ಕೇಳ್ತಾ ಅವ್ರ ಜೊತೆ ಇದ್ದು ಎಷ್ಟೋ ಗುರುಗಳ ಜೊತೆ ನಾವು ಒಡನಾಟನ ಅನುಭವಿಸಿದ್ವಿ. ಸೊ ಅದೇ ರೀತಿ ನಮ್ಮ ಊರಲ್ಲೇ ಒಂದು ಪಿರಮಿಡ್ನ ನಿರ್ಮಾಣ ಮಾಡಿ, ಪಿರಮಿಡ್ ಉದ್ಘಾಟನೆ ಪತ್ರಿಜಿ ಗುರುಗಳಿಂದನೇ ಆಯಿತು. ಅದೊಂದು ನಮ್ಮ ಒಳ್ಳೆ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ 2017ರಲ್ಲೇ ನಾವು ನಮ್ಮೂರಲ್ಲಿ ಮಂಡಲ ಧ್ಯಾನಗಳಂತ ಶುರು ಮಾಡಿ ಸುಮಾರು 3 ವರ್ಷ ಮಂಡಲ ಧ್ಯಾನಗಳು ನಡೆದಿದೆ. ಅಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ನೋಡಿದಿಲ್ಲ ಅಷ್ಟೊಂದು ಕಂಟಿನ್ಯೂ. ಒಬ್ಬರ ಮನೆ ಆದ್ಮೇಲೆ ಇನ್ನೊಬ್ಬರ ಮನೆ ಹಾಗೆ 3 ವರ್ಷಗಳ ಕಾಲ ಕಂಟಿನ್ಯೂ ಮಂಡಲ ಧ್ಯಾನ ಅಂತಕ್ಕಂಥದ್ದು ನಿರಂತರ ನಡೆದು ಅದು ಕೊನೆಯ ಕ್ಷಣದಲ್ಲಿ ನಾವು ಪಿರಮಿಡ್ ಕಟ್ಟಿ ಎಲ್ಲ ಉದ್ಘಾಟನೆಗೆ ಗುರುಗಳು ಬಂದು ನಮಗೆ ಆ ಉದ್ಘಾಟನೆ ಮಾಡೋದ್ರು. ಇವಾಗಲೂ ಕೂಡ ನಾನು ಅಲ್ಲಿಲ್ಲ. ಸೊ ಇರೋವರೆಗೂ ಅದೆಲ್ಲ ಮಾಡಿಬಿಟ್ಟು ನಾನು ಬಂದು ಬೆಂಗಳೂರಲ್ಲಿ ಇಲ್ಲೇ ನನ್ನ ಒಂದು ಸೇವೆ ಮಾಡ್ತಾ ನಮ್ಮ ಉದ್ಯೋಗದಿಂದ ಮತ್ತೆ ಸೇವೆಗಳಿಂದ ಮಾಡ್ತಾ, ಸೊ ನನ್ನ ಒಂದು ಶ್ರಮನ ಕೊನೆಯವರೆಗೂ ಕೂಡ ಪತ್ರಿಜಿ ಗುರುಗಳ ಆಶೀಸ್ಸಿನೊಂದಿಗೆ ಧ್ಯಾನ ಜಗತ್, ಶಾಖಾಹಾರ ಜಗತ್, ಪಿರಮಿಡ್ ಜಗತ್ ಮತ್ತೆ ಸೇವೆ ಯಾವಾಗಲೂ ಕೂಡ ನಮ್ಮ ಕೈಲಾದಂಥ ಸೇವೆಗಳನ್ನ ಮಾಡೋದೇ ನನ್ನ ಕರ್ತವ್ಯ ಅಂತ ಹೇಳ್ತಾ ನಾನು ಕ್ಲಾಸನ್ನ ಶುರು ಮಾಡ್ತಾ ಇದ್ದೀನಿ. ಓಕೆ ಮೈ ಡಿಯರ್ ಮಾಸ್ಟರ್ಸ್, ಮೊದಲನೇದಾಗಿ ನಿಮ್ಮೆಲ್ಲರ ಪರಮ ಪೂಜ್ಯ ಗುರುಗಳು ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಮಾತೆ ಗುರು ಸ್ವರ್ಣಮಲ ಪತ್ರಿಜಿ ಅಮ್ಮನವ್ರಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಹಾಗೂ PSSM ಮೂಮೆಂಟ್ ಮೈಸೂರು ತಂಡದ ಎಲ್ಲ ಸದಸ್ಯರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸುತ್ತಾ, ಜೂಮ್ ಮತ್ತೆ ಯೂಟ್ಯೂಬ್ನಲ್ಲಿ ವೀಕ್ಷಿಸುವಂತ ನನ್ನ ಆತ್ಮಬಂಧುಗಳಿಗೂ ನನ್ನ ಕೃತಜ್ಞತೆ ಸಲ್ಲಿಸುತ್ತಾ, ಸೊ ಇವತ್ತು ನನಗೆ ಒಳ್ಳೆಯ ಅವಕಾಶನ PSSM ಮೂಮೆಂಟ್ ಅವ್ರು ಕೊಟ್ಟಿದ್ದಾರೆ. ನಮ್ಮ ಅನಿತಾ ಮೇಡಮ್ ಆಗಿರ್ಬೋದು, ಚನ್ನಕೇಶ್ವರ ಸರ್ ಆಗಿರ್ಬೋದು, ಒಳ್ಳೆ ಅದ್ಭುತವಾದ ಅವಕಾಶನ ಕೊಟ್ಟಿದ್ದಕ್ಕೆ ಅವ್ರಿಗೂ ಕೃತಜ್ಞತೆ ಸಲ್ಲಿಸುತ್ತಾ, ಇವತ್ತು ಕೊಟ್ಟಂತ ಒಂದು ಸೆಷನ್ ಏನಂದ್ರೆ ವಾಕ್ಕ್ಷೇತ್ರ. ಏನು ವಾಕ್ಕ್ಷೇತ್ರ ಅಂದ್ರೆ, ಪತ್ರಿಜಿ ಗುರುಗಳು ಪತ್ರಿಜಿ ಪ್ರಬೋಧನೆಗಳು ಅನ್ನೋ ವಿಷಯದಲ್ಲಿ ಹಲವಾರು ಪ್ರಬೋಧನೆಗಳನ್ನ ಹೇಳಿದ್ದಾರೆ. ಅದರಲ್ಲಿ ಒಂದೊಂದು ನಾವು ಕಲ್ತ್ರೆ ಸಾಕು ನಮ್ಮ ಜನ್ಮ ಧನ್ಯ, ನಮ್ಮ ಜನ್ಮ ಸಾರ್ಥಕ ಆಗ್ಬೇಕಂದ್ರೆ ಅವ್ರು ಹೇಳಿರ್ತಕ್ಕಂಥ ಪ್ರಬೋಧನೆಗಳನ್ನ ನಾವು ಓದ್ಬೇಕು, ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಅದನ್ನ ಪಾಲಿಸ್ಬೇಕು. ಹಾಗಾದಾಗ ಮಾತ್ರ ನಾವು PSSM ಮೂವ್ಮೆಂಟ್ ಅಲ್ಲಿ ಬಂದಿದ್ದಕ್ಕೂ ಸಾರ್ಥಕ. ಈ ವಾಕ್ಕ್ಷೇತ್ರ ಅಂದ್ರೆ ಏನು? ವಾಕ್ ಅಂದ್ರೆ ಏನು? ಕ್ಷೇತ್ರ ಅಂದ್ರೆ ಏನು? ಇಲ್ಲಿ ವಾಕ್ ಅಂದ್ರೆ ಮಾತಾಡ್ತಕ್ಕಂಥದ್ದು, ಸ್ಪೀಚ್, ರೈಟ್ ವರ್ಡ್ಸ್, ವಾಕ್ಕ್ಷೇತ್ರ. ಈ ವಾಕ್ಕ್ಷೇತ್ರದಲ್ಲಿ ಮೊದಲನೇದಾಗಿ ನಾವು ಮಾಡ್ಬೇಕಾದ ಏನಂದ್ರೆ ಇದರಲ್ಲಿ ವಾಕ್ ಸಿದ್ಧಿ, ವಾಕ್ ಶುದ್ಧಿ. ಇಲ್ಲಿ ನಾವು ಮಾತಾಡ್ತಕ್ಕಂಥ ಮಾತುಗಳು ಶುದ್ಧಿಯಾಗಿರ್ಬೇಕು. ಯಾವ ರೀತಿ ಮಾತಾಡ್ತಾ ಇದೀವಿ? ಅನವಶ್ಯಕವಾದ ಮಾತುಗಳು ಮಾತಾಡ್ತೀವ, ನಿಜವಾದ ಮಾತಾಡ್ತೀವ, ಅದಕ್ಕೆ ಅರ್ಥಗರ್ಭಿತವಾದ ಮಾತುಗಳು ಮಾತಾಡ್ತೀವ, ಅದೆಲ್ಲ ಆ ವಾಕ್ ಶುದ್ಧಿ ನಾವು ಇದ್ದಾಗ ಅದನ್ನ ವಾಕ್ ಸಿದ್ಧಿ ಆಗ್ತದೆ. ತಾನೇ ನಾವ್ ಏನ್ ಅಂದ್ಕೊಂಡ್ರು ಅದನ್ನ ಸಕ್ಸಸ್ ಆಗುತ್ತೆ, ಸಿದ್ಧಿ ಆಗ್ತದೆ. ಪತ್ರಿಜಿ ಗುರುಗಳು ಒಂದ್ಸರಿ ಹೇಳಿದ್ರು, ಅವ್ರನ್ನ ಕೇಳಿದಾಗ ಏನಿದು ವಾಕ್ಕ್ಷೇತ್ರ ಅಂತ ಕೇಳಿದಾಗ ಪತ್ರಿಜಿ ಏನ್ ಹೇಳಿದ್ರು ಅಂದ್ರೆ,
ಪತ್ರಿಜಿ ಗುರುಗಳೇ, ನಿಮ್ಮಂತೆ ನಾವು ಆಗ್ಬೇಕು. ಏನ್ ಮಾಡ್ಬೇಕು ನಾವು? ನಿಮ್ ತರ ಗ್ರೇಟ್ ಗುರುಗಳಾಗ್ಬೇಕು, ಬ್ರಹ್ಮರ್ಷಿ ಆಗ್ಬೇಕು. ನಿಮ್ ತರ ಆ ಎಲ್ಲರಿಗೂ ನಾವು ಅನುಕೂಲ ಅಂದ್ರೆ ಎಲ್ಲರಿಗೂ ಹೆಲ್ಪ್ ಮಾಡ್ತಕ್ಕಂಥ ಗುಣ ಬರ್ಬೇಕು. ನಿಮ್ಮತ್ತೆ ಬ್ರಹ್ಮರ್ಷಿ ಆಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಪತ್ರಿಜಿ ಗುರುಗಳು ಹೇಳಿದ್ರು, ನೀನೇನು ಮಾಡೋದು ಬೇಡ, ಯಾವ ಪುಸ್ತಕ ಓದೋದ್ ಬೇಡ, ಯಾವ ಜ್ಞಾನ ಪಡೆಯೋದು ಬೇಕಾಗಿಲ್ಲ. ಎಲ್ಲ ಇರ್ಲಿ ಪರವಾಗಿಲ್ಲ, ಇದ್ರೂ ಕೂಡ ನೀನು ಸರಿಯಾಗಿ ಮಾತಾಡಿಲ್ಲ ಅಂದ್ರೆ ಎಲ್ಲ ವೇಸ್ಟ್. ಅಂದ್ರೆ ವಾಕ್ಶುದ್ಧಿ ವಾಕ್ಶುದ್ಧಿ ಇಲ್ಲ ಅಂದ್ರೆ ನೀನೆಲ್ಲ ಏನ್ ಪಡೆದಿದ್ದು ವೇಸ್ಟೇ. ಅಂದ್ರೆ ಕಂಪಲ್ಸರಿಯಾಗಿ ನಾವು ಫಸ್ಟ್ನೇ ಶಬ್ದನೇ ಇಲ್ಲಿ ವಾಕ್ಕ್ಷೇತ್ರ. ಆ ವಾಕ್ಕ್ಷೇತ್ರ ನೀನ್ ಸರಿಪಡಿಸ್ಕೊಂಡಾಗ ಮಾತ್ರ ನೀನು ಎಲ್ಲಿ ಯಾವ ಹಂತಕ್ಕೆ ಬೇಕಾದ್ರೆ ಹೋಗ್ಬೋದು. ಅದು ಬಿಟ್ಟು ಅದೆಲ್ಲ ಇಲ್ಲ, ನೀನ್ ಏನೇ ಮಾಡಿದ್ರೆ ನಾನು ಏನೇ ಗ್ರೇಟ್ ಅಂದ್ರೂ ಅದು ಅಲ್ಲ, ವೇಸ್ಟ್ ಅದು ಅಂತ ಗುರುಗಳು ಹೇಳಿದ್ರು. ಈ ಒಂದು PSSF ಮೂಮೆಂಟ್ ಅಲ್ಲಿ ಆ ಶಬ್ದಕ್ಕೆ ಅಷ್ಟು ಬೆಲೆ ಇದೆ, ಆ ರೈಟ್ ವರ್ಡ್ಗೆ ಅಷ್ಟು ಬೆಲೆ ಇದೆ. ಏಕೆಂದ್ರೆ ಮಾನವನ ಕ್ಷೇತ್ರ ಅಂತಕ್ಕಂಥದ್ದು ತ್ರಿವಿಧ ಕ್ಷೇತ್ರಮಯ, ಅಂದ್ರೆ 3 ರೀತಿಯ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಒಂದು ಮಾನವನ ಕ್ಷೇತ್ರ. ಪ್ರಪಂಚ ಪ್ರಪಂಚ ಅಂತಕ್ಕಂಥದ್ದು ತ್ರಿಕ್ಷೇತ್ರದಿಂದ ಕೂಡಿರ್ತಕ್ಕಂಥದ್ದು, 3 ಕ್ಷೇತ್ರಗಳಿಂದ ಕೂಡಿರ್ತಕ್ಕಂಥದ್ದು. ಆ 3 ಕ್ಷೇತ್ರಮಯ ಯಾವುದಪ್ಪ ಅಂದ್ರೆ, ಒಂದು ಭಾವನಾ ಕ್ಷೇತ್ರ, ಎರಡನೇದು ವಾಕ್ಕ್ಷೇತ್ರ, ಮೂರನೇದು ಚೇಷ್ಟಾ ಕ್ಷೇತ್ರ. ಏನಿದು ಭಾವನಾ ಕ್ಷೇತ್ರ ಅಂದ್ರೆ ಭಾವನೆಗಳು, ಆಲೋಚನೆ, ಥಾಟ್ಸ್. ಈ ಆಲೋಚನೆಗಳು ಯಾವಾಗ ನಮ್ಮಲ್ಲಿ ಬರ್ತದೆ, ನಾನಾ ತರ ವಿಧ ವಿಧವಾದ ಒಂದು ದಿನಕ್ಕೆ 64,000 ಆಲೋಚನೆ ಬರ್ತದಂತೆ, ಥಾಟ್ಸ್. ಆ ಥಾಟ್ಸ್ ಏನ್ ಬರ್ತದೆ, ಯಾವ ರೀತಿ ಬರ್ತದೆ, ಅದೆಲ್ಲ ಆ ಭಾವನಾ ಕ್ಷೇತ್ರದಲ್ಲಿ ಇರ್ತದೆ. ಯಾವ ಆಲೋಚನೆಗಳು ಬರ್ತವೋ ಆ ಭಾವನೆಗೆ ನಾವು ಕನ್ವರ್ಟ್ ಆಗ್ಬಿಡ್ತೀವಿ. ಆದ್ರೆ ಇಲ್ಲಿ ನೆಗೆಟಿವ್ ಥಾಟ್ಸ್ ಬಂದ್ರೆ ನೆಗೆಟಿವ್, ಪಾಸಿಟಿವ್ ಥಾಟ್ಸ್ ಬಂದ್ರೆ ಪಾಸಿಟಿವ್, ಆ ಭಾವನೆಗಳು ಅದರಲ್ಲಿ ಮುಳುಗೋಗ್ಬಿಡ್ತವೆ. ಆ ಭಾವನಾ ಕ್ಷೇತ್ರದಲ್ಲಿ ಆಲೋಚನೆಗಳಿಂದ ಭಾವನೆಗಳು ಬದಲಾಗ್ತಾ ಹೋಗ್ತವೆ. ಅದೇ ರೀತಿ ವಾಕ್ ಕ್ಷೇತ್ರದಲ್ಲಿ ಏನಾಗುತ್ತಂದ್ರೆ, ನಾವು ಮಾತಾಡ್ತಕ್ಕಂಥ ಮಾತುಗಳು, ವಾಕ್ಗಳು, ಆ ಮಾತುಗಳು ಏನಿರ್ತಲ್ಲ ಅದ್ರ ಮೇಲೆ ಎಲ್ಲ ಡಿಸೈಡ್ ಆಗುತ್ತೆ. ನಾವು ಯಾವ ರೀತಿ ಮಾತಾಡ್ತೀವಿ, ನಾವು ಯಾವ ರೀತಿ ಇದೆ ನಮ್ಮ ಪರಿಸ್ಥಿತಿ ಅಂತಕ್ಕಂಥದ್ದು. ಇನ್ನು ಮೂರನೇದು ಚೇಷ್ಟ ಕ್ಷೇತ್ರ. ಅಂದ್ರೆ ಚೇಷ್ಟ ಅಂತಂದ್ರೆ ಕಾರ್ಯ, ಕ್ರಿಯೆ. ನಾವು ಏನ್ ಕೆಲಸ ಮಾಡ್ತಾ ಇದೀವಿ, ಏನ್ ಕಾರ್ಯಗಳನ್ನು ಮಾಡ್ತಾ ಇದೀವಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಆ ಚೇಷ್ಟ ಅಂತಂದ್ರೆ ಕ್ಷೇತ್ರ, ಕಾರ್ಯಗಳು, ವರ್ಕ್, ಆಕ್ಷನ್ಸ್, ಈ ಕಾರ್ಯಗಳು. ಅದಕ್ಕೆ ಈ ಒಂದು ಏನು 3 ರೀತಿಯ ಕ್ಷೇತ್ರಗಳೇನಿದೆಯಲ್ಲ, ಇದನ್ನ ಮನಸ, ವಾಚ, ಕರ್ಮಣ ಅಂತ ಹೇಳ್ತಾರೆ. ಭಾವನಾ ಕ್ಷೇತ್ರಕ್ಕೆ ಮನಸ, ವಾಕ್ ಕ್ಷೇತ್ರಕ್ಕೆ ವಾಚ, ಚೇಷ್ಟ ಕ್ಷೇತ್ರಕ್ಕೆ ಕರ್ಮಣ ಅಂತಾರೆ. ಒಂದ್ಸರಿ ನಾನು ಧ್ಯಾನದಲ್ಲಿ ಕುತ್ಕೊಂಡಾಗ ಪತ್ರಿಜಿ ಅಂತ ಯಾಕೆ ಹೆಸರಿಟ್ರು ಗೊತ್ತಿಲ್ಲಲ್ಲ, ಅವ್ರ ಸರ್ನೇಮೇ ಇರ್ಬೋದು. ಆ ಪತ್ರಿಜಿ ಅಂದ್ರೆ ಅರ್ಥ ಏನು ನನಗೆ ಗೊತ್ತಾಗ್ಬೇಕು ಅಂದಾಗ ಕೇಳಿದಾಗ ಮಾಸ್ಟರ್ ಕೇಳಿದಾಗ, ನನಗಿಂತೂ ಹಿರಿಯ ಮಾಸ್ಟರ್ ಕೇಳಿದಾಗ, ಏನಿಲ್ಲ ಅದು ಪತ್ರಿಜಿ ಅಂದ್ರೆ ಅವರು ಸರ್ನೇಮು ಪತ್ರಿಜಿ ಅಷ್ಟೇ. ನನಗೆ ಅರ್ಥ ಆಗ್ಲಿಲ್ಲ. ಸರಿ, ನನ್ನೊಳಗೆ ನಾನೇ ಕೇಳ್ಕೋಬೇಕು, ನನ್ನನ್ನ ನಾನೇ ತಿಳ್ಕೋಬೇಕು. ಪತ್ರಿಜಿ ಗುರುಗಳನ್ನೇ ಕೇಳಿದೆ, ಸರ್ ಪತ್ರಿಜಿ ಅಂತ ಯಾಕೆ ಇಟ್ಕೊಂಡಿದ್ರಿ ಹೆಸರು, ಅದ್ರ ಅರ್ಥ ನಾನು ತಿಳಿಸಿ ಅಂತ ಧ್ಯಾನದಲ್ಲಿ ಕೇಳಿದಾಗ ಅವ್ರು ಏನ್ ಹೇಳಿದ್ರೆ, ಜಿ ಅಂದ್ರೆ ಅಂದ್ರೆ ಪವಿತ್ರವಾದ, ಅಂದ್ರೆ ತ್ರಿಕರಣ ಶುದ್ಧಿ ಉಳ್ಳ, ಜಿ ಅಂದ್ರೆ ಜೀವಿಸುವುದು. ಪತ್ರಿಜಿ ಅಂದ್ರೆ ಪವಿತ್ರವಾದ ತ್ರಿಕರಣ ಶುದ್ಧಿಯೊಂದಿಗೆ ಜೀವಿಸುವುದೇ ಪತ್ರಿಜಿ. ನಾವು ಅವಾಗ ಯಾವಾಗ ಮಾಡ್ತೇವೋ ನಾವು ಪತ್ರಿಜಿಗಳಾಗ್ತೀವಿ. ನನಗೆ ಅವಾಗ ಅರ್ಥ ಆಯ್ತು, ಅರೆ ಪತ್ರಿಜಿ ಅಂದ್ರೆ ಇಷ್ಟ ಅರ್ಥ ಇದೆಯಾ. ಸೊ ನಾನು ಎಷ್ಟು ಜನ ಕೇಳಿದೆ ಪತ್ರಿಜಿ ಅಂತ, ಇಲ್ಲ ನನಗೆ ಏನೋ ಇಂಟ್ಯೂಷನ್ ಬರ್ತಾ ಇದೆ, ಪತ್ರಿಜಿ ಅಂದ್ರೆ ಆ ಅರ್ಥ ಅಲ್ಲ, ಏನೋ ಇದೆ, ಸಮಥಿಂಗ್ ಈಸ್ ಡಿಫ್ರೆಂಟ್. ಇಲ್ಲ ಅವ್ರ ಸರ್ನೇಮ್ ಅಷ್ಟೇ ಅಂದ್ರು. ಸೊ ಆಮೇಲೆ ನನ್ನ ಅಂತರಾಳಕ್ಕೆ ಹೋಗಿ ನಾನು ಚೆಕ್ ಮಾಡ್ಕೊಂಡಾಗ ಗೊತ್ತಾಗಿದ್ದು, ಮೈ ಡಿಯರ್ ಮಾಸ್ಟರ್ಸ್ ಇದೆಲ್ಲ ಸ್ವಲ್ಪ ಬರ್ಕೊಳ್ಳಿ, ಈ ಕಡೆ ಕೇಳಿ ಈ ಕಡೆ ಬಿಡ್ಬೇಡಿ, ಒಂದು ಪೆನ್ನು ಬುಕ್ ತಗೊಂಡು ಬರ್ಕೊಳ್ಳಿ. ಯಾಕೆಂದ್ರೆ ಕೆಲವೆಲ್ಲ ರಿಪಿಟೇಷನ್ ಆಗಲ್ಲ, ಕೆಲವು ನನ್ನೇ ಕೇಳಿದ್ರು ನನಗೆ ಜ್ಞಾಪಕ ಇರಲ್ಲ, ಆ ಟೈಮ್ ಬರ್ತಿರತ್ತೆ ಹೇಳ್ತಾ ಇರ್ತೀವಿ. ಸೊ ಆ ರೀತಿ ಆ ಪತ್ರಿಜಿ ಗುರುಗಳು
ಆ ರೀತಿ ನಾನು ತಿಳಿಸ್ತು. ಅಂದ್ರೆ ಇಲ್ಲಿ ನಾವು ಮನಸ್ಸ, ವಾಚ, ಕರ್ಮಣ 3 ರೀತಿಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಮಾನವ ಸ್ಥಿತಿ. ಜೀವನ ಎಲ್ಲ ನಡೀತದೆ, ಯಾವ ರೀತಿನೂ ನಡೀತದೆ. ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಈ 3 ಕ್ಷೇತ್ರಗಳು. ಅದನ್ನ ಗೌತಮ ಬುದ್ಧ ಹೇಳ್ತಾರೆ, ಅಪ್ಪೋ ದೀಪೋ ಭವ. ಅಂದ್ರೆ ನಿನ್ನ ದೀಪನ ನೀನೇ ಬೆಳಗಿಸ್ಕೋಬೇಕೆ ಹೊರ್ತು ಅಲ್ಲಿ ಯಾರು ಬಂದು ಪಕ್ಕದ ಮನೆಯವ್ರು ಬಂದು ನಿಮ್ಮ ಮನೆ ದೀಪ ಬೆಳೆಸಲ್ಲ. ನಿಮ್ಮ ಮನೆಗೆ ಲೈಟ್ ಆನ್ ಮಾಡ್ಕೋಬೇಕಂದ್ರೆ ನೀವೇ ಆನ್ ಮಾಡ್ಕೋಬೇಕು. ಪಾಪ ಕತ್ಲ ಕುತ್ಕೊಳ್ಳೋಣಂತ ಬಂದು ಯಾರೋ ಬಂದು ನಿಮ್ಗೆ ಆನ್ ಮಾಡಲ್ಲ. ಅಂದ್ರೆ ಅಪ್ಪೋ ದೀಪೋಭವ, ನಿಮ್ಮನ್ನ ನಿಮ್ಮ ದೀಪನ ನೀವೇ ಬೆಳೆಸ್ಕೋಬೇಕು ಅಂತ ಬುದ್ಧ ಹೇಳಿದ್ದು. ಸೊ ಅದರಂತೆ ನಾವು ಕೂಡ ನಮ್ಮ ಕ್ಷೇತ್ರಗಳನ್ನ ನಾವೇ ಬದಲು ಮಾಡ್ಕೋಬೇಕು. ನಾವು ಈ 3 ಕ್ಷೇತ್ರಗಳಲ್ಲಿ ಇದೀವಿ. ಭಾವನಾ ಪ್ರಪಂಚದಲ್ಲಿದ್ದೀವಿ, ಈ ಒಂದು ವಾಕ್ ಪ್ರಪಂಚದಲ್ಲಿದ್ದೀವಿ, ಚೇಷ್ಟಾ ಪ್ರಪಂಚದಲ್ಲಿ ಇದೀವಿ. ಇದೆಲ್ಲ ನಾವು ತಿಳ್ಕೊಳ್ಬೇಕು. ಅವಾಗ ತಿಳ್ಕೊಂಡಾಗ ಮಾತ್ರ ನಾವು ಒಂದು PSS ಮೂಮೆಂಟ್ ನ ಒಂದು ನಿಜವಾದ ಪಿರಮಿಡ್ ಮಾಸ್ಟರ್ ಆಗ್ತೀವಿ. ನಾನು ಏನಂತ ನಾನೇ ತಿಳಿದುಕೊಳ್ಬೇಕು. ಅದಕ್ಕೆ ಜೀಸಸ್ ಹೇಳ್ತಾರೆ, ನೋ ದೈ ಸೆಲ್ಫ್. ಬೇರೆ ಯಾರೋ ನಮ್ಮನ್ನು ಬಂದು ನೀನ್ ಯಾರು, ನಿನ್ನ ಕಥೆ ಏನು, ನಿನ್ನ ಸ್ಟೋರಿ ಏನು, ಯಾರು ಹೇಳಕ್ ಅಷ್ಟು ಸಮಯ ಇಲ್ಲ. ನಮ್ಮನ್ನ ನಾವೇ ಹೂ ಅಮಾಯ ಅಂತಾರಲ್ಲ, ನಮ್ಮನ್ನ ನಾವೇ ತಿಳ್ಕೊಳ್ಬೇಕು. ಆ ನಮ್ಮನ್ನ ನಾವು ತಿಳಿದುಕೊಳ್ತಕ್ಕಂಥ ಮಾರ್ಗವೇ ಈ ಒಂದು ಆನಾಪಾನ ಸತಿ ಧ್ಯಾನ. ಅವಾಗ ಯಾವಾಗ ಆ ಧ್ಯಾನ ಮಾಡ್ತಾ ನಾವು ಅಂತರಾಳಕ್ಕೆ ಹೋಗ್ತೀವೋ, ಇನ್ನರ್ ಜರ್ನಿ ಮಾಡ್ತೀವೋ, ಅವಾಗ ಮಾತ್ರ ನಾವ್ ಯಾರಂತ ಗೊತ್ತಾಗ್ತದೆ. ಹಾಗಾಗಿ ನಂಬರ್ 1 ಭಾವನಾ ಕ್ಷೇತ್ರ, ಥಾಟ್ಸ್. ಈ ಭಾವನಾ ಕ್ಷೇತ್ರದಲ್ಲಿ ಆಲೋಚನೆಗಳಿಂದ ಕೂಡಿ ಎಷ್ಟೋ ಊಹೆಗಳು ಶುರುವಾಗ್ತದೆ, ಇಮ್ಯಾಜಿನೇಷನ್ ಬರ್ತದೆ. ಎಲ್ಲ ಕೂಡ ಆ ಇಮ್ಯಾಜಿನೇಷನ್ ಮಾಡ್ತಾ ಇರ್ತೀವಿ ಪ್ರತಿಯೊಂದು ಕೂಡ. ಓಕೆ, ನಾನು ಏನಾಗ್ಬೇಕು, ನನ್ನ ಮನೆ ಹೆಂಗ್ ಕಟ್ಟಬೇಕು, ನಾನು ಈ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಹೆಂಗ್ ಓದ್ಬೇಕು, ಈ ಯಾವ ರೀತಿ ಹಯ್ಯ ಒಂದು ಸ್ಥಿತಿಗೆ ಹೋಗ್ಬೇಕು, ಇದೆಲ್ಲ ಕೂಡ ಈ ಲೈಫ್ ನಲ್ಲಿ ನಾವು ಮೇಲೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಫಸ್ಟ್ ಭಾವನಾ ಕ್ಷೇತ್ರದಲ್ಲಿ ಬರ್ತದೆ. ಇಲ್ಲಿ ಎಲ್ಲರೂ ಒಂದೇ ರೀತಿ ಇರೋ ಅವಶ್ಯಕತೆ ಇಲ್ಲ, ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಇರ್ತಾರೆ. ಯಾರು ಹೆಂಗ್ ಬೇಕಂದ್ರೂ ಇರ್ತಾರೆ, ಎಲ್ಲಿ ಬೇಕಂದ್ರೆ ಹೋಗ್ತಾರೆ. ಅವ್ರು ಏನ್ ಬೇಕಾದ್ರೆ ಆಲೋಚನೆ ಮಾಡ್ತಾರೆ. ಈ ಆಲೋಚನೆ ಮಾಡಿದ್ರೆ ಅವನ್ಯಾಕೆ ಆಲೋಚನೆ ಆ ತರ ಮಾಡ್ತಾನೆ, ಇವನ್ಯಾಕೆ ಈ ತರ ಮಾಡ್ತಾನೆ, ಆಲೋಚನೆಗಳು ಮಾಡೋದು ನಮ್ ಕಂಟ್ರೋಲ್ ಅಲ್ಲ. ಅವ್ರ ಆಲೋಚನೆಗಳು ಅವ್ರ ಹತ್ರ ಇರ್ತದೆ. ಇದೆಲ್ಲ ಅಸ್ಟ್ರಲ್ ವರ್ಲ್ಡ್ ಅಲ್ಲಿ ಇರ್ತದೆ, ಇಲ್ಲಿಲ್ಲ. ನಾವು ಈ ಒಂದು ಭಾವನಾ ಕ್ಷೇತ್ರನ ಇದೆಲ್ಲ ಎಲ್ಲಿ ಗೊತ್ತಾಗ್ತದೆ ಅಂದ್ರೆ, ರೆಕಾರ್ಡ್ ಆಗ್ತದೆ ಅಂದ್ರೆ ಅಸ್ಟ್ರಲ್ ವರ್ಲ್ಡ್ ಅಲ್ಲಿ. ಅದಕ್ಕೆ ಯಾವ ಆಲೋಚನೆ ಮಾಡಿದ್ರು ಕೂಡ ತಪ್ಪು ಇಲ್ಲ, ಅದು ಸರಿನೂ ಅಲ್ಲ. ಏನ್ ಬೇಕಾದ್ರೆ ಮಾಡ್ಕೋಬಹುದು ಅವರು. ಅಂದ್ರೆ ಅವ್ರಿಗೆ ವಿಲ್ ಪವರ್ ಇದೆ, ಫ್ರೀ ವಿಲ್ ಇದೆ. ಯಾರು ಯಾರನ್ನ ಏನ್ ಕೇಳೋ ಅವಶ್ಯಕತೆ ಇಲ್ಲ. ನೀನ್ ಯಾಕೆ ಆ ತರ ಯೋಚನೆ ಮಾಡ್ತೀವಿ, ಈ ತರ ಯೋಚನೆ ಮಾಡ್ತೀವಿ, ಯಾಕಂದ್ರೆ ಅದು ಅಸ್ಟ್ರಲ್ ವರ್ಲ್ಡ್ ಅಲ್ಲಿ ಆಗಿರ್ತದೆ. ಭಾವನಾ ಕ್ಷೇತ್ರ ಅವ್ರದೇ ಅದು. ತೆಲುಗಿನಾಗ ಹೇಳ್ತಾರೆ, ಯಾರಿಗೆ ಅವರೇ ಯಮುನಾ ತೀರ ಅಂತ. ಅಂದ್ರೆ ಯಾರು ಎಲ್ಲಿ ಸೇರ್ಬೇಕಂದ್ರೆ ಅಲ್ಲಿಗೆ ಸೇರ್ತಾರೆ. ಯಾರಿಗೆ ಅವರೇ ಯಮುನಾ ನದಿ ಸೇರ್ಬೇಕಂದ್ರೆ ಅವರೇ ಸೇರ್ಬೇಕು. ಫ್ರೀ ವಿಲ್ ಇದವರು. ಆ ಒಂದು ಕ್ರಿಯೇಟಿವ್ ವರ್ಲ್ಡ್ ಅಲ್ಲಿ, ಆ ಕ್ರಿಯೇಟಿವ್ ವರ್ಲ್ಡ್ ಅಲ್ಲಿ ಯಾರು ಕಂಟ್ರೋಲ್ ಮಾಡಕ್ ಆಗಲ್ಲ. ಯಾರು ಏಕೆ ಅಂತಕ್ಕಂಥ ಆ ರೀತಿ ಆಲೋಚನೆ ಇರಲ್ಲ, ತಪ್ಪು ಇಲ್ಲ. ಕೇವಲ ಆಲೋಚನೆಯಿಂದ ಏನು, ನಾನು ಈ ತರ ಆಲೋಚನೆ ಮಾಡಿರಲ್ಲ ಅಂತ ಯಾರು ಕೇಳೋರಿಲ್ಲ ಮೇಲೆ ಕೂಡ. ಯಾಕಪ್ಪ ಆ ತರ ಮಾತಾಡ್ದೆ, ಯಾಕೆ ಮಾತಾಡೋದು ಬೇರೆ, ಯಾವ ಯಾವ ರೀತಿ ಆಲೋಚನೆ ಮಾಡಿದಂತ ಯಾರು ಕೇಳೋರಿಲ್ಲ. ಆ ಕಂಟ್ರೋಲ್ ಇಲ್ಲ. ಯಾವಾಗ ಭಾವನಾ ಪ್ರಪಂಚದಲ್ಲಿ ಸಪೋಸ್ ಒಬ್ಬ ಹುಡುಗ ಹುಡುಗಿನ ಪ್ರೀತಿ ಮಾಡ್ತಾನೆ, ಹೀರೋಯಿನ್ನ ಪ್ರೀತಿ ಮಾಡ್ತಾನೆ, ಇದೆಲ್ಲ ಅವ್ರವ್ರ ಖುಷಿ ಅದು. ಅದ್ರಲ್ಲಿ ಏನು ಯಾರು ತಪ್ಪು ಅಂತ ಹೇಳಕ್ಕಾಗಲ್ಲ. ಆದ್ರೆ ಯಾವಾಗ ಸ್ಪಿರಿಚುವಲ್ ಆಗಿ ಈ 7th ಚಕ್ರ ಅಂತ ಏನ್ ಹೇಳ್ತೀವಿ, ಸಹಸ್ರಾರ ಚಕ್ರಕ್ಕೆ ಯಾವಾಗ ಸಂಬಂಧ ಪಡ್ತೀವೋ ಅವಾಗ ನಾವೇನಂತ ನಮಗೆ ಗೊತ್ತಾಗುತ್ತೆ. ಆ ಒಂದು ಸಹಸ್ರಾರ ಚಕ್ರ ಅಂತಕ್ಕಂಥದ್ದು ಈ ಮಿಕ್ಕಿದ ಚಕ್ರಗಳೆಲ್ಲ ಈ ರೀತಿ ಸಂಬಂಧಪಟ್ಟಿದ್ದು. ಯಾವಾಗ ಸಹಸ್ರಾರ ಚಕ್ರಕ್ಕೆ ನಾವು ತಲುಪ್ತೀವೋ ಅದು ನಮಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಈ ಭೌತಿಕ ಆಧ್ಯಾತ್ಮಿಕವಾಗಿ ನಾವು ಯಾವ ಸ್ಥಿತಿಲಿ ಇದ್ದೀವಿ ಅಂತ ತಿಳ್ಕೊಳ್ಳೋದಕ್ಕೆ ಬಹಳ ಜನ ಹೇಳ್ತಾರೆ, ಯಾವ ಸ್ಥಿತಿಲಿ ಇದ್ದಾರೆ ನೀವು ಅಂತ. ಯಾರನ್ನ ಹೇಳಕ್ಕಾಗಲ್ಲ. ಅದರಲ್ಲಿ ಈ ಭೌತಿಕ ಸ್ಥಿತಿ 7 ಸ್ಥಿತಿಗಳಿಂದ ಕೂಡಿರ್ತದೆ. ಆ ಒಂದು 7 ಭೌತಿಕ ಸ್ಥಿತಿ ಅಂತಂದ್ರೆ ನಾಸ್ತಿಕ, ಆಸ್ತಿಕ, ಪಂಡಿತ, ವೇದಾಂತಿ,
ಯೋಗಿ, ಜ್ಞಾನಿ ಮತ್ತೆ ವಿಜ್ಞಾನಿ ಅಂತ. ಅಂದ್ರೆ ಯಾವಾಗ ಆ ವಿಜ್ಞಾನಿ ಸ್ಥಿತಿಗೆ ತಲುಪ್ತೀವೋ, ಅವಾಗ ಸಹಸ್ರಾರ ಚಕ್ರಕ್ಕೆ ತಲುಪ್ತೀವೋ, ಅವಾಗ ನಮ್ಮ ಸ್ಥಿತಿ. ಅವಾಗ ಮಾತ್ರ ನಮ್ಗೆ ಅರ್ಥ ಆಗ್ತದೆ ಏನಿದೆಲ್ಲ ಅಂತ. ನಾಸ್ತಿಕವಾಗಿರೋನಿಗೆ ಅವನು ಏನೆಲ್ಲ ಉಣ್ಣೋದು ತಿನ್ನೋದು ಮಲಗೋದು ಅಷ್ಟೇ. ಆಸ್ತಿಕಗೆ ಅವನು ಪೂಜೆ ಪುರಸ್ಕಾರಗಳು ದೇವಸ್ಥಾನ ತಿರುಗಾಡ್ತಿರ್ತಾನೆ. ಪಂಡಿತ ಮತಗಳು ಹೇಳ್ಕೊಂತ ಪುರೋಹಿತರ ಕೆಲಸ ಮಾಡ್ತಿರ್ತಾನೆ. ವೇದಾಂತಿ ಬುಕ್ಗಳು ಗ್ರಂಥಗಳು ರಾಮಾಯಣ ಮಹಾಭಾರತ ಭಗವದ್ಗೀತೆ ಓದ್ತಾ ಇರ್ತಾನೆ. ಯೋಗಿ ಧ್ಯಾನ ಮಾಡ್ತಾ ಇರ್ತಾನೆ. ಜ್ಞಾನಿ ಸ್ವಲ್ಪ ಜ್ಞಾನ ಬರ್ತದೆ. ಯಾವಾಗ ಜ್ಞಾನಿಯಿಂದ ವಿಜ್ಞಾನಿ ಆಗಿ ಸಹಸ್ರಾರ ಚಕ್ರಕ್ಕೆ ನಾವು ತಲುಪ್ತೀವೋ ಅವಾಗ ಮಾತ್ರ ಅರ್ಥ ಆಗ್ತದೆ ಏನಿದು ರಿಯಲ್ ಆಗಿ. ಇಲ್ಲಿ ಯಾವ್ದು ಗಿಲ್ಟಿ ಕಾನ್ಶಿಯಸ್ನೆಸ್ ಅಂತಕ್ಕಂಥದ್ದಿಲ್ಲ. ನಿಮ್ಗೆ ಇಷ್ಟ ಬಂದಂತೆ ಮಾಡಿ ಅಂತ ಹೇಳ್ತಾರೆ ಪತ್ರಿಜಿ ಗುರುಗಳು. ಈ ಪ್ರಪಂಚದಲ್ಲಿ ಮಾನನೂ ಇಲ್ಲ, ಅವಮಾನನೂ ಇಲ್ಲ, ಎರಡೂ ಓಕೆ. ಮಾನ ಬಂದರೂ ಕೂಡ ಓಕೆ, ಅವಮಾನ ಬಂದರೂ ಕೂಡ ಓಕೆ. ರೆಸ್ಟ್ ಅಂದ್ರೆ ನಮ್ಗೆ ಯಾವ ರೆಸ್ಪೆಕ್ಟ್ ಬಂದ್ರು ಓಕೆ, ರೆಸ್ಪೆಕ್ಟ್ ಬರ್ದಿದ್ರು ಕೂಡ ಓಕೆ. ಇವೆಲ್ಲ ಕೂಡ ಆ ಲೋಯರ್ ಚಕ್ರದಲ್ಲಿ, ಲೋಯರ್ ಲೋಕಗಳಲ್ಲಿ ನಾವು ನೋಡ್ತೀವಿ. ನಮ್ಮ ಕಾರ್ಯ, ಕೊನೆ ಕಾರ್ಯ ಯಾವ್ದಂದ್ರೆ ಫೈನಲ್ ಅಂದ್ರೆ ಹೈ ಅಂತಂದ್ರೆ ಅಂದ್ರೆ ನಾವು ಆ ಒಂದು ಉನ್ನತ ಸ್ಥಿತಿ ತಲುಪಿದಾಗ. ಜಿಸ್ ಜಿಸ್ ಕ್ರೈಸ್ಟ್ ಹೇಳ್ತಾರೆ, ಜಡ್ಜ್ ಎ ನಾಟ್. ಅಂದ್ರೆ ಯಾರನ್ನು ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ, ಜಡ್ಜ್ ಮಾಡಕ್ಕೂ ಆಗಲ್ಲ. ಯಾವಾಗ ಸಹಸ್ರ ಚಕ್ರದಾಗಿ ಹೋದ್ಮೇಲೆ ಯಾರನ್ನ ಯಾರು ಹೇಳೋದ್ ಬೇಕಾಗಿಲ್ಲ, ಅವನೇನಂತ ಅವನೇ ತಿಳ್ಕೊಬೇಕು. ಒಬ್ಬ ಜೀಸಸ್ ಯಾರು ಅಂತ ತಿಳ್ಕೊಬೇಕಂದ್ರೆ ಅವನು ಜೀಸಸ್ ಆಗಿರ್ಬೇಕು. ಅವನು ಜೀಸಸ್ ಪರಿಸ್ಥಿತಿನ ಪಡೆದಾಗ, ಈಗ ನಾವು ಒಬ್ಬ ಥರ್ಡ್ ಐ, ನೀವು ಥರ್ಡ್ ಐ ಅಂದ್ರೆ ಯಾರು ಥರ್ಡ್ ಐ ಅಂದ್ರೆ ಒಬ್ಬ ಥರ್ಡ್ ಐಗೆ ಮಾತ್ರ ಇನ್ನೊಬ್ಬ ಥರ್ಡ್ ಐ ಯಾರಂತ ಗೊತ್ತಾಗುತ್ತೆ. ಸೊ ಹಾಗೆ ಯಾರು ಜೀಸಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಅವನು ಜೀಸಸ್ ಸ್ಥಿತಿಲಿ ಇರ್ತಕ್ಕಂಥದ್ದು. ಅದನ್ನ ಅರ್ಥ ಮಾಡ್ಕೊಳ್ಳಬಲ್ಲ ಅವಾಗ ಮಾತ್ರ ಯಾರು ಅಂತ. ಜೀಸಸ್ ಆಗ್ಲಿ, ಬುದ್ಧ ಆಗ್ಲಿ, ಕೃಷ್ಣ ಆಗ್ಲಿ, ಎಲ್ಲ ಕೂಡ ಸತ್ಯವಾಕು, ಸತ್ಯವಾಗಿ ಕೇಳ್ತಕ್ಕಂಥವ್ರು, ಬ್ರಹ್ಮಜ್ಞಾನಿಗಳವರು. ಯಾರ ಆಲೋಚನೆ ಮಾಡ್ಬಿಡಿ, ಎಲ್ಲರಿಗೂ ಕೂಡ ಫ್ರೀ ವಿಲ್ ಇದೆ. ಯಾರನ್ನ ನಾವು ಅವನು ಒಳ್ಳೆಯವನು ಕೆಟ್ಟವನು ಅಂತ ಹೇಳೋ ಅವಶ್ಯಕತೆನೂ ಇಲ್ಲ. ಸೊ ಮೈ ಡಿಯರ್ ಮಾಸ್ಟರ್ಸ್, ಇನ್ನ ಎರಡನೇದು ಆಕ್ಚುಲಿ ವಾಕ್ಕ್ಷೇತ್ರ. ಈಗ ಮೂರನೇ ಕ್ಷೇತ್ರನ ಫಸ್ಟ್ ಹೇಳಿ ಕೊನೆಗೆ ಎರಡನೇ ಕ್ಷೇತ್ರ ಹೇಳೋಣ. ಸೊ ಎರಡನೇ ಕ್ಷೇತ್ರ ಚೇಷ್ಟಾ ಕ್ಷೇತ್ರ. ಚೇಷ್ಟಾ ಕ್ಷೇತ್ರ ಅಂದ್ರೆ ಅದು ಆಕ್ಚುಲಿ ವಾಕ್ಕ್ಷೇತ್ರ ಎರಡನೇದು, ಬಟ್ ಮೂರನೇದು ಫಸ್ಟ್ ಹೇಳಿ ಆಮೇಲೆ ಎರಡನೇದು ಲಾಸ್ಟ್ ಆಗಿ ಹೇಳೋಣ. ಚೇಷ್ಟಾ ಕ್ಷೇತ್ರ ಅಂದ್ರೆ ಚೇಷ್ಟೆ, ಕಾರ್ಯಗಳು, ಆಕ್ಷನ್, ಈಟ್, ತಿನ್ನೋದು, ಮಲಗೋದು, ಕೆಲಸ ಮಾಡೋದು, ಕಾರ್ಯಗಳು, ಶರೀರ ಕೆಲಸ ಮಾಡ್ತಕ್ಕಂಥದ್ದು, ಫೈಟಿಂಗ್ ಮಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ಹೊಡಿತಕ್ಕಂಥದ್ದು, ಹಿಂಸೆ ಕೊಡ್ತಕ್ಕಂಥದ್ದು, ಇವೆಲ್ಲ ಎಲ್ಲಿ ನಡೀತದೆ ಅಂದ್ರೆ ಈ ಚೇಷ್ಟಾ ಕ್ಷೇತ್ರದಲ್ಲಿ ನಡೀತದೆ. ಎಲ್ಲ ಆಕ್ಷನ್ಸ್. ಈ ಚೇಷ್ಟಾ ಕ್ಷೇತ್ರ ಅಂದ್ರೆ ಕುರುಕ್ಷೇತ್ರ. ನೋಡ್ರಿ, ಕುರು ಅಂದ್ರೆ ಚೇಷ್ಟೆ. ಆ ಕುರುಕ್ಷೇತ್ರದಲ್ಲಿ ಎಷ್ಟೆಲ್ಲ ಯುದ್ಧಗಳು ನಡೀತು, ಎಂತೆಲ್ಲ ಒಂದು ಕುರುಕ್ಷೇತ್ರದಲ್ಲಿ ನಿಮಗೆ ಗೊತ್ತಿದೆ. ಇಡೀ ಆ ಮಹಾಭಾರತ ನಡೆದಿದ್ದೆ ಕುರುಕ್ಷೇತ್ರದಿಂದ. ಆ ಕುರುಕ್ಷೇತ್ರದಲ್ಲಿ ಎಂತೆಂತ ಎಷ್ಟು ಜನ ಮರಣ ಹೊಂದಿದ್ರು, ಎಷ್ಟು ಜನಕ್ಕೆ ತೊಂದರೆ ಆಯ್ತು. ಇದೆಲ್ಲ ಕುರುಕ್ಷೇತ್ರ ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸದಿಂದ, ವರ್ಕ್ ಇಂದ, ಕ್ರಿಯೇಷನ್ ಇಂದ. ಸೊ ಈ ಚೇಷ್ಟಾ ಕ್ಷೇತ್ರ ಒಂದು ಕುರುಕ್ಷೇತ್ರ. ಈ ರೀತಿ ಆಕ್ಷನ್ಸ್ ಹೌದು. ಈ ಒಂದು ಈ ಕುರುಕ್ಷೇತ್ರ ಅಂತಕ್ಕಂಥ ಚೇಷ್ಟೆ ಅಂತಕ್ಕಂಥ ಆಕ್ಷನ್ಸ್ ಯಾವುದು ಕೂಡ ಇದರಲ್ಲಿ ಕ್ರಿಯಾರೂಪವಾಗಿ ನಡೀತದೆ. ಚೇಷ್ಟೆ ಅಂದ್ರೆ ಕ್ರಿಯಾರೂಪ, ಒಂದು ಕಾರ್ಯಕ್ಷೇತ್ರ ಇದು. ಯಾಕೆಂದ್ರೆ ಭಾವನಾ ಕ್ಷೇತ್ರ ಅಂತಕ್ಕಂಥದ್ದು ಅಸ್ಟ್ರಲ್ ವರ್ಲ್ಡ್ ಅಲ್ಲಿ ಇದ್ರೆ, ಕಾರಣ ಕ್ಷೇತ್ರ ಪ್ರಪಂಚದಲ್ಲಿ ಅಂದ್ರೆ ಈ ಒಂದು ಕಾರ್ಯ ಅಂತಕ್ಕಂಥದ್ದು ಕಾರಣ ಕ್ಷೇತ್ರ. ಚೇಷ್ಟಾ ಕ್ಷೇತ್ರ ಅಂತಕ್ಕಂಥದ್ದು ಕಾರಣ ಕ್ಷೇತ್ರ. ಅಂದ್ರೆ ಪ್ರತಿಯೊಂದಕ್ಕೂ ಆಕ್ಷನ್ಗೆ ರಿಯಾಕ್ಷನ್ ಇರ್ತದೆ. ಇಲ್ಲಿ ಆ ಕಾರಣ ಕ್ಷೇತ್ರನ ಈ ಪ್ರಪಂಚದಲ್ಲಿ ಕೂಡ ವಿಧ ವಿಧವಾದ ಜನ್ಮ ತಗೊಳ್ತಾರೆ. ಎಷ್ಟೋ ಜನ್ಮ ತಗೊಳ್ತೀವಿ ನಾವು ಮಾನವರಾಗಿ ಹುಟ್ಟಿದ ಮೇಲೆ. ಒಂದೊಂದು ಜನ್ಮದಲ್ಲಿ ಒಂದೊಂದು ರೀತಿಯ ಜನ್ಮ ತಗೊಂಡು ಅದಕ್ಕೆ ತಕ್ಕಂತ ಒಂದು ಕಾರ್ಯಗಳನ್ನ, ಕ್ರಿಯೆಗಳನ್ನ ಮಾಡ್ತಾ ಹೋಗ್ತೀವಿ. ನಿಮಗೆ ಗೊತ್ತಿದೆ, ಫಸ್ಟ್ ನಾವು ಜನ್ಮ ತಗೊಳ್ಳೋದಕ್ಕಿಂತ ಮುಂಚೆ ಈ ಮಾನವ ಮುಂಚೆ ಖನಿಜ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ, ಜಂತು ಸಾಮ್ರಾಜ್ಯ ಅಂದ್ರೆ ಪ್ರಾಣಿ ಸಾಮ್ರಾಜ್ಯ, ಮತ್ತೆ ಮಾನವ ಸಾಮ್ರಾಜ್ಯ, ಈ 4 ಲೆವೆಲ್ಗೆ ಬಂದ್ಮೇಲೆ ಯಾವಾಗ ಮಾನವ ಜನ್ಮ ಬರ್ತಾನೋ ಆವಾಗಲೇ ಆತ್ಮಗಳು ಅಂತ ಶುರುವಾಗೋದು. ಆತ್ಮ, ಈ ಕರ್ಮ ಸಿದ್ಧಾಂತ ಅಂತಕ್ಕಂಥದ್ದು ಅವಾಗ್ಲೇ ಶುರುವಾಗೋದು. ಅವಾಗ ಕೂಡ ಅವನ್ ಮಾನವನಾಗಿ ಹುಟ್ಟಿದ್ಮೇಲೆನೆ
ಪತ್ರಿಜಿ ಗುರುಗಳು ಹೇಳ್ತಾ ಇದ್ರು, ಒಂದು 400 ಜನ್ಮಗಳು, 350 400 ಜನ್ಮಗಳು ತಗೊಂತಾನಂತೆ ಒಂದೊಂದು ಜನ್ಮದಲ್ಲೂ ಕೂಡ ಒಂದೊಂದು ರೀತಿಯ ಅನುಭವಗಳು ಪಡ್ಲಿಕ್ಕೆ. ಅಲ್ಲಿ ಒಂದು 100 ಜನ್ಮ ತಮೋ ಗುಣದಲ್ಲಿ, ಒಂದು ಆತ್ಮ ತಮೋ ಗುಣದಲ್ಲಿ, ಒಂದು 100 ಜನ್ಮ, ಇನ್ನೊಂದು 100 ಜನ್ಮದ ಅವನು ರಜಗುಣದಲ್ಲಿ, ಇನ್ನ ಒಂದು 100 ಜನ್ಮ ಸಾತ್ವಿಕ ಗುಣದಲ್ಲಿ, ಮತ್ತೆ ಲಾಸ್ಟ್ ನಿರ್ಗುಣ ಸ್ಥಿತಿ. ಅಂದ್ರೆ ಇಲ್ಲಿ ತಮಗುಣದಲ್ಲಿ ಆತ್ಮ ತಗೊಂಡಾಗ ಏನಾಗುತ್ತಂದ್ರೆ ಅವನು ಲೇಸಿನೆಸ್, ಉಣ್ಣೋದು ತಿನ್ನೋದು ಮಲಗೋದು ಅವ್ನಿಗೆ ಏನು ಬೇಕಾಗಿಲ್ಲ. ಅವ್ನು ತುಂಬಾ ಸೋಮಾರಿಯಾಗಿ ಹೇಳಿದ ಕೆಲಸ ಇವತ್ತೆಲ್ಲ ನಾಳೆ ಮಾಡೋಣ ಬಿಡು, ಈ ರೀತಿ ಎಲ್ಲ ಆಕ್ಟಿಂಗ್ ಮಾಡ್ತಾ ಇದ್ದಾಗ ಅದು ತಮಗುಣದಲ್ಲಿರ್ತಾನೆ. ಆ ಆತ್ಮ ಆ ಸ್ಥಿತಿಯಲ್ಲಿ ಇರ್ತದೆ. ಕೆಲವು ದಿನ ನಂತರ ರಜೋಗುಣಕ್ಕೆ ಹೋಗ್ತದೆ. ನಾನು ಪೊಲಿಟಿಕಲ್ ಲೀಡರ್ ಆಗಬೇಕು, ನಾನು ದೊಡ್ಡ ಗ್ರೇಟ್ ಮಾಸ್ಟರ್ ಆಗಬೇಕು ಅಂದ್ರೆ ನಾನು ಅವನು ಒಟ್ಟು ನೇಮ್ ಫೇಮ್ ಅದೆಲ್ಲದಕ್ಕೋಸ್ಕರ ತಿರ್ಗಾಡ್ತಿರ್ತಾನೆ ನಾವು ಆ ರಜೋಗುಣದಲ್ಲಿ. ಅದು ಕೆಲವು ಜನ್ಮಗಳು. ಯಾವಾಗ ಈ ಸಾತ್ವಿಕ ಗುಣಕ್ಕೆ ಬರ್ತದ ಆ ಆತ್ಮಗಳು, ಆವಾಗ ಈ ಏನಂತಾರಂದ್ರೆ ಆಟ ಪಾಠ, ಕ್ರೀಡೆ, ಸಂಗೀತ ಇವೆಲ್ಲ ಕಲಿತಾ ಹೋಗ್ತಾನೆ. ಓಕೆ, ನಾನು ಸಾಂಗ್ಸ್ ಹೇಳ್ಬೇಕು, ನಾನು ಕ್ರಿಕೆಟ್ ಆಡಬೇಕು, ಸ್ಪೋರ್ಟ್ಸ್ ಆಡಬೇಕು, ಮತ್ತೆ ನಾನು ಅವಿಯು ಗೇಮ್ಸ್ ಆಡಬೇಕು, ಇವೆಲ್ಲ ತಿಳಿತಾ ಹೋಗ್ತಾನೆ ಸಾತ್ವಿಕ ಗುಣದಲ್ಲಿ. ಯಾವಾಗ ಅವನು ನಿರ್ಗುಣ ಸ್ಥಿತಿಗೆ ಬರ್ತಾನೋ, ಆ ನಿರ್ಗುಣ ಸ್ಥಿತಿಗೆ ಬಂದಾಗ ಅಂದ್ರೆ ನಾವು ಇವಾಗೇನು ವೃದ್ಧಾತ್ಮ ಅಂತ ಹೇಳ್ತೀವಲ್ಲ, ಆ ಸ್ಥಿತಿಗೆ, ಆ ನಿರ್ಗುಣ ಸ್ಥಿತಿಗೆ ಬಂದಾಗ ಧ್ಯಾನಿ ಆಗ್ತಾನೆ, ಧ್ಯಾನವನ್ನ ಕಲ್ತ್ಕೊಳ್ತಾನೆ. ಅಲ್ಲಿವರೆಗೂ ಇದೆಲ್ಲ ಕೂಡ ಓಕೆ. ಆದ್ರೆ ಯಾವಾಗ ನಿರ್ಗುಣ ಸ್ಥಿತಿಗೆ ಬಂದಾಗ ಮಾತ್ರ ಧ್ಯಾನ ಬರ್ತದೆ ಯಾರಿಗೇ ಆಗ್ಲಿ, ಆವಾಗ ಧ್ಯಾನ ಸ್ಥಿತಿಯಲ್ಲಿ ಮುಂದುವರಿತಾ ಹೋಗ್ತಾನೆ. ಇವೆಲ್ಲ ಕೂಡ ಒಂದೊಂದು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ಯಗಳು ಇಲ್ಲಿ, ಒಂದನ್ನು ಬಿಟ್ಟು ಒಂದು ಇಲ್ಲ. ಅಂದ್ರೆ ಯಾವಾಗ ನಮ್ಮ ಅಂತರ್ಗುಣ ಯಾವ ರೀತಿ ಇರುತ್ತೋ ಬಹಿರ್ಗುಣ ಕೂಡ ಆ ರೀತಿ ಇರುತ್ತೆ. ನಾವು ಬಹಿರ್ಗುಣ ಯಾವತ್ತಿದೆ ಅಂದ್ರೆ ಔಟ್ಸೈಡ್ ಕ್ಯಾರೆಕ್ಟರ್ ಹೆಂಗಿದೆ ಅಂತ ನಾವು ನೋಡ್ಕೊಂಡಾಗ ಓಕೆ ಇವನಿಷ್ಟೇ ಅಂದ್ರೆ ಅಂತರ್ಗುಣ ಅಷ್ಟಿದೆ, ಅವನು ಒಳಗಡೆ ಇರ್ತಕ್ಕಂಥ ಸ್ಥಿತಿ ಆ ರೀತಿ ಇದೆ, ಅದಕ್ಕೋಸ್ಕರ ಆ ಬಹಿರ್ ಸ್ಥಿತಿ ಕೂಡ ಹಂಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಯಾವಾಗ್ಲೂ ಕೂಡ ಪತ್ರಿಜಿ ಗುರುಗಳು ಜೀಸಸ್ ಬಗ್ಗೆ ತುಂಬಾ ಹೇಳ್ತಾರೆ. ಜೀಸಸ್ ಬುಕ್ ಓದಿ, ಅಂದ್ರೆ ಬುಕ್ಕು ಅವರು ಯಾರೋ ಕುರಾನ್ ಹೇಳ್ಕೊಟ್ಟಿರೋದಲ್ಲ, ಅಂದ್ರೆ ಬೈಬಲ್ ಹೇಳ್ಕೊಟ್ಟಿರೋದಲ್ಲ. ಅದು ಪತ್ರಿಜಿ ಗುರುಗಳೇ ಒಂದೊಂದು ಇದು ಒಂದು ಸೆಷನ್ ಮಾಡಿದ್ದಾರೆ ಜೀಸಸ್ ಬಗ್ಗೆನೆ, ಜೀಸಸ್ ಕ್ರೈಸ್ಟ್ ಅಂತಾನೆ ಮಾಡಿದ್ದಾರೆ. ಅದನ್ನ ನೋಡಿ ಕೇಳಿ. ಜೀಸಸ್ ಏನ್ ಹೇಳ್ತಾರಂದ್ರೆ, ಪ್ರತಿಯೊಂದು ಕೂಡ ಸಪೋಸು ಒಂದ್ಸರಿ ಏನಾಯ್ತಂತೆ, ಒಂದು ವ್ಯಭಿಚಾರಿ ಹೆಣ್ಮಗಳು, ಪ್ರಾಸ್ಟಿಟ್ಯೂಟ್, ಅವಳಿಗೆ ಈ ತರ ನೀನ್ ಕೆಟ್ಟ ಕೆಲಸ ಮಾಡಿದೆ ಅಂತ ಎಲ್ಲಾ ಜನರು ಕೂಡ ಕಲ್ಲಿಂದ ಹೊಡಿತಾ ಇದ್ರಂತೆ. ಕಲ್ಲಿಂದ ಹೊಡಿತಾ ಇದ್ರೆ ನೀನ್ ಮಾಡಿರೋ ತಪ್ಪು, ನೀನು ಅಂತ ಹಂಗೆ ಹಿಂಗೆ ಅಂತ ಅವಳನ್ನೆಲ್ಲ ಹೊಡಿತಾ ಇದ್ರೆ ಅವಾಗ ಜೀಸಸ್ ಕ್ರೈಸ್ಟ್ ಹೋದ್ರಂತೆ. ಯಾಕೆ ಹೊಡಿತಾ ಇದ್ರೆ ಅಂದ್ರೆ, ಇಲ್ಲ ಇವಳು ತರ ವ್ಯಭಿಚಾರಿ ಮಾಡಿದಾಳೆ, ಹಂಗೆ ಶಿ ಇಸ್ ಅ ಪ್ರಾಸ್ಟಿಟ್ಯೂಟ್ ಅಂತ. ಹೌದಾ, ಸರಿ. ನೀವು ಹೊಡಿಬೇಕಂದ್ರೆ ನಿಮ್ಗೆ ಒಂದು ಪವರ್ ಇರ್ಬೇಕು. ಏನದು? ನೀವು ಯಾರು ಕೂಡ ತಪ್ಪು ಮಾಡಿಲ್ಲ ಅಂತ ಅಂದ್ರೆ ಮಾತ್ರ ಹೊಡಿಲಿಕ್ಕೆ ನಿಮ್ಗೆ ಅರ್ಹತೆ ಇದೆ. ನೀವು ಯಾರು ತಪ್ಪು ಮಾಡಿಲ್ಲ ಅಂದ್ರೆ ಹೊಡೀರಿ, ಇಲ್ಲ ನೀವು ತಪ್ಪು ಮಾಡಿದ್ರೆ ಅಂದ್ರೆ ಹೊಡಿಯೋ ಅಧಿಕಾರ ಇಲ್ಲ. ಹಾಗಾಗಿ ನೀವು ಒಬ್ಬರನ್ನ ಇನ್ನೊಬ್ರನ್ನ ಹೊಡಿಯೋ ಅಧಿಕಾರ ಇಲ್ಲ ಅಂತೇಳಿ, ಅದೆಲ್ಲ ಕೂಡ ಏನಾಗ್ತದೆ ಹೈಯರ್ ವರ್ಲ್ಡ್ ಅಲ್ಲಿ ಅದು ನಮಗೆ ಗೊತ್ತಾಗುತ್ತೆ. ಅದು ಅಲ್ಲಿ ಕೂಡ ಅದು ಶಿಕ್ಷೆ ಅಲ್ಲ, ಅಲ್ಲಿ ಶಿಕ್ಷಣ ಅಷ್ಟೇ. ಯಾರು ಮೇಲೆ ಹೋಗ್ಬಿಟ್ಟು ಓ ನೀನ್ ತಪ್ಪು ಮಾಡಿದ್ದೆ ಬಾ ಅಂತೇಳಿ ಅಲ್ಲಿ ಕರ್ಕೊಂಡೋಗಿ ಯಮ ಮತ್ತೆ ಚಿತ್ರಗುಪ್ತ ಇವ್ರು ಯಾರು ಇರಲ್ಲ, ಯಾರು ನಮ್ಗೆ ತೊಂದರೆ ಶಿಕ್ಷೆ ಕೊಡಕ್ ಅಲ್ಲಿ ಯಾರು ಇಲ್ಲ. ಏನ್ ಮಾಡ್ತಾರೆ, ಹೋದ್ಮೇಲೆ ನಮ್ಮನ್ನ ಅಲ್ಲಿ ಆಕಾಶಕ್ಕೆ ರೆಕಾರ್ಡ್ಸ್ ಒಂದು ಟಿವಿ ಆನ್ ಮಾಡ್ತಾರೆ, LCD ಟಿವಿ ಆನ್ ಮಾಡಿ, ನೋಡಪ್ಪ ನಮ್ CD ಹಾಕ್ತಾರೆ, ನೋಡ್ಕೊಪ್ಪ ನೀನ್ ಸಿನಿಮಾನ ನೀನು ನೋಡಿ, ಯಾವ ಫಿಲಿಂ ಮಾಡಿದ್ಯಾ ಹೆಂಗ್ ಮಾಡಿದ್ಯಾ ನೋಡ್ಕೊಂತ ನಾವೆಲ್ಲ ಜೀವನದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ಒಳ್ಳೇದು ಕೆಟ್ಟದ್ದು ಎಲ್ಲ ಕೂಡ ಆ CD ಆನ್ ಮಾಡ್ತಾರೆ, ರಿಮೋಟ್ ಆನ್ ಮಾಡಿ ತೋರಿಸ್ತಾರೆ. ಆವಾಗ ಎಲ್ಲ ಪಿಕ್ಚರ್ ಕಾಣ್ತದೆ ಆಕಾಶಕ್ಕೆ ರೆಕಾರ್ಡ್ ಅನ್ನೋ ಇದ್ರಲ್ಲಿ. ಆವಾಗ ನೋಡ್ಕೊಂಡಾಗ ಅದಕ್ಕೆ ಓಕೆ ಇದೆಲ್ಲ ಮಾಡಿದ್ಯಾ, ವಾಟ್ ಈಸ್ ನೆಕ್ಸ್ಟ್, ಏನ್ ಮಾಡ್ಬೇಕಂತಿದ್ಯಾ, ನಮಗೆ ಗೊತ್ತಾಗುತ್ತೆ. ಸರ್ ನಾನು ಇಲ್ಲಿ ತಪ್ಪು ಮಾಡಿದ್ದೇನೆ ಅಂದ್ರೆ ಸರ್ ನಾನು ತಿದ್ಕೊಂತೀನಿ ಅಂತ ಹೇಳ್ತೀವಿ. ಆ ರೀತಿ ಅದಕ್ಕೆ ತಕ್ಕಂತ ಜನ್ಮ ಮತ್ತೆ ತಗೊಳ್ಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಹೈಯರ್ ವರ್ಲ್ಡ್ ಅಂತಕ್ಕಂಥದ್ದು ಮೇಲೆ ಯಾವುದೋ ಆ, ಶಿಕ್ಷಣ ಐತೆ ಅಷ್ಟೇ, ಅಲ್ಲಿ ಏನು ಶಿಕ್ಷೆ ಇಲ್ಲ. ಅಲ್ಲಿ ಯಾರೋ ತಪ್ಪು ಮಾಡ್ಯಾನಂತ ಕರ್ಕೊಂಡೋಗಿ ಜೈಲ್ಗೆ ಹಾಕಕ್ಕೆ ಸೆಂಟ್ರಲ್ ಜೈಲ್ ಇಲ್ಲ ಅಲ್ಲಿ. ಆ ನರಕ ಅಂತೇಳಿ ಅವನು ನರಕಗಳು ಕೂಣೆಲ್ ಕೂಡಾಕ ನರಕ ಇಲ್ಲ ಅಲ್ಲಿ. ಆ ಇದೇನೋ
ಎಣ್ಣೆನಲ್ಲಿ ಫ್ರೈ ಮಾಡ್ಬಿಟ್ಟು ನಮ್ಮನ್ನೆಲ್ಲ ತಗೊಂಡು ಎಣ್ಣೆಗೆ ಬಿಸಾಕಲ್ಲ. ಅದ್ಯಾವುದು ಇಲ್ಲ ಅಲ್ಲಿ. ಅಲ್ಲಿರೋದು ಓನ್ಲಿ ಎಜುಕೇಶನ್, ವಿದ್ಯೆ, ಕ್ರೀಡಾ ಕ್ಷೇತ್ರ, ಸಂಗೀತ ಕ್ಷೇತ್ರ, ಇವು ಮಾತ್ರ ಇದಾವೆ ಅಷ್ಟೇ. ಅದು ಬಿಟ್ಟು ಏನನ್ನ ಮಾಡ್ಬೇಕಂದ್ರೆ ನಾವು ಇಲ್ಲಿಗೆ ಬರ್ಬೇಕು. ಇದೇ ಕಾಲೇಜಲ್ಲಿ ಓದ್ಬೇಕು, ಯೂನಿವರ್ಸಿಟಿ ಇದೆ, ಇಲ್ಲೇ ಬಂದು ಓದ್ಬೇಕು ನಾವು. ಯಾಕಂದ್ರೆ ಕೃಷ್ಣ ಶಿಶುಪಾಲ ಎಷ್ಟು ಸಾರಿ ಬೈತಿರ್ತಾನೆ, ಶಿಶುಪಾಲ ಎಷ್ಟೆಲ್ಲ ತೊಂದರೆ ಕೊಡ್ತಿರ್ತಾನೆ ಕೃಷ್ಣಗೆ, ಆದ್ರೂ ಕೂಡ ಸಹಿಸ್ಕೊಂಡ ಕೃಷ್ಣ, ಏನು ಮಾಡ್ಲಿಲ್ಲ. 99 ಸಾರಿ ಸಹಿಸ್ಕೊಂಡ ಕೃಷ್ಣ. ಇನ್ನು ಲಾಸ್ಟಿಗೆ ತಡೆಯಕ್ ಆಗ್ಲಿಲ್ಲ ಅವನಿಗೆ. ನಾರ 100ನೇ ಸಾರಿ ಅಂದಿದ್ಕೆ ಅವನ್ನ ತಲೆ ಕಟ್ ಮಾಡ್ಬಿಟ್ಟ ಅವನು. ಅಂದ್ರೆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ ನಮ್ಮತ್ತು, ಎಲ್ಲದಕ್ಕೂ ಒಂದು ಅಲ್ಲಿವರು ಕಾಯ್ತಾರೆ. ಹಾಗಾಗಿ ಇಲ್ಲಿ ತಮೋಗುಣ, ರಜೋಗುಣ, ಸಾತ್ವಿಕ ಗುಣದಲ್ಲಿ ಎಲ್ಲ ಕೂಡ ನಾವು ಬೆರಿತಾ ತಿಳಿತಾ ಹೋಗ್ತೀವಿ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾ ಇದ್ನಂದ್ರೆ, ಯಾವಾಗ್ಲೂ ಸಾಕ್ಷಿಭೂತವಾಗಿರು. ನೀನ್ ಯಾವ ಸ್ಥಿತಿಯಲ್ಲಿ ನಿಂತ್ಕೋ, ಯಾರು ಹೆಂಗನ್ನ ಇದ್ಕೊಂಡ್ಲಿ, ನಿನ್ನ ನಿನ್ನ ಒಂದು ಸಾಕ್ಷಿಭೂತದಲ್ಲಿ ನೀನಿರು. ನಾವೆಲ್ಲ ನಿಜವಾಗಿಯೂ ಕೂಡ ಯಾರಂದ್ರೆ ಎಲ್ಲಿ ನಾವು ಕರೆಕ್ಟಾಗಿ ಇರಬೇಕು ಅಂತ ಬಯಸ್ತೀವಿ ಅಂದ್ರೆ ಅದು 3ನೇ ಕ್ಷೇತ್ರ, ವಾಕ್ಕ್ಷೇತ್ರ. ನೀನ್ ಯಾರಂತ ತಿಳಿಬೇಕಂದ್ರೆ ನಿನ್ನ ಮಾತುಗಳಲ್ಲಿ ತಿಳಿತದೆ. ಯಾರಿಗೂ ರೆಸ್ಪೆಕ್ಟ್ ಕೊಡ್ತೀಯೋ ಮಾತುಗಳಲ್ಲಿ ಅದು ತಿಳಿತದೆ ನೀನ್ ಯಾರಂತ. ಅದಕ್ಕೆ ಪ್ರತಿಯೊಂದು ಕೂಡ ಇಲ್ಲಿ ಆ ವಾಕ್ಕ್ಷೇತ್ರದಲ್ಲಿ ನಾವು ನಮ್ಮ ಒಂದು ಸ್ಥಿತಿನ ತೋರ್ಸ್ಕೋಬೇಕು ನಾವು. ಯಥೇಚ್ಛಿಸಿ ತಥಾ ಕುರು ಅಂತ ಹೇಳ್ತಾರೆ. ಯಥೇಚ್ಛಿಸಿ ತಥಾ ಕುರು ಅಂದ್ರೆ ಕೃಷ್ಣ ಹೇಳ್ತಾರೆ ಅರ್ಜುನ್ಗೆ, ನಿನಗೆ ಇಷ್ಟ ಬಂದಂತೆ ಮಾಡು. ಇಲ್ಲಿ ನೀನು ಯುದ್ಧ ಮಾಡ್ತೀಯೋ ಅವನ ನನ್ನ ಕೈಲಿ ಯುದ್ಧ ಮಾಡಕ್ ಆಗಲ್ಲ ಕೃಷ್ಣ. ಇವರೆಲ್ಲ ನಮ್ ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ತಮ್ಮ, ಇವರೆಲ್ಲ ಇವ್ರು ನೋಡಿ ನನಗೆಲ್ಲ ಬೇಜಾರಾಗ್ತತೆ. ನನಗೆ ಯುದ್ಧ ಮಾಡಕ್ಕೆ ಮನಸ್ಸು ಬರ್ತಾ ಇಲ್ಲ, ನಾನು ಏನ್ ಮಾಡ್ಲಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನಿನ್ನಿಷ್ಟ, ನಿನಗಿಷ್ಟ ಬಂದಂತೆ ಮಾಡು. ಆ ಗಾಂಡೀವ ಹಿಡಿತೀಯೋ, ಬಿಡ್ತೀಯೋ, ಇಲ್ಲ ಯಾರನ್ನ ಸಾಯಿಸ್ತೀಯೋ, ಇಲ್ಲ ಅವರೇ ನೀನು ಸಾಯಿಸ್ತಾರೋ, ಅದು ಎಲ್ಲ ನಿನಗೆ ಸಂಬಂಧಪಟ್ಟಿದ್ದು. ಹಂಗೆ ಅಂದ್ರೆ ಏನ್ ನಮ್ಮ ಗುಣನ ನಾವು ಒಪ್ಕೋಬೇಕಲ್ಲ, ಏನಿದೆ ನಾವು ಮಾಡ್ಬೇಕಂತ ಕಾರ್ಯ ಯಾವುದು ಅದನ್ನ ಒಪ್ಕೋಬೇಕು. ಅದು ಬಿಟ್ಟು ನಿನ್ ಕೈಲಿ ಆಗಿಲ್ಲ ಅಂದ್ರೆ ಬಿಟ್ಬಿಡು, ಹೋಗ್ಬಿಡುವ. ಆಮೇಲೆ ಹೋಗ್ಬಿಟ್ಟು ಅಯ್ಯೋ ಅರ್ಜುನ ಓಡ್ಯದ, ಅವನ ಕೈಲಿ ಆಗ್ಲಿಲ್ಲ ಅಂತ ಎಲ್ಲರೂ ಬೈದಾಗ ನೀನು ಅವಾಗ ಬೈಸ್ಕೊಂಡು ಮತ್ತೆ ಬಂದ್ರೆ ಪ್ರಯೋಜನ ಇಲ್ಲ ಅವಾಗ ಅಂತ ಹೇಳ್ತಾನೆ. ಯಾಕಂದ್ರೆ ಈ ಮುಸ್ಲಿಂ ಮಹಮ್ಮದ್ ಪೈಗಂಬರ್ ಅಂತಿದ್ದಾರೆ. ಆ ಮಹಮ್ಮದ್ ಪೈಗಂಬರ್ ಏನ್ ಹೇಳ್ತಾರೆ ಅಂದ್ರೆ, ಜಗಳ ಮಾಡ್ತಿರ್ತಾರೆ ಎಲ್ಲ ಕೆಲವರು. ಆ ಮಹಮ್ಮದ್ ಪೈಗಂಬರ್ ಎಷ್ಟೆಲ್ಲ ಒಳ್ಳೆ ವಿಚಾರಗಳು ಹೇಳ್ತಾ ಇದ್ರು ಕೂಡ ಜನಗಳಲ್ಲಿ ಜಗಳ ಸ್ಟ್ರೈಕ್ ಮಾಡ್ತಿರ್ತಾರೆ. ಇವ್ನು ಹೇಳ್ತಕ್ಕಂಥ ತಪ್ಪು. ಕೆಲವರು ಆಸ್ತಿಕ ಆ ವ್ಯಕ್ತಿಗಳಿರ್ತಾರೆ, ಕೆಲವರು ನಾಸ್ತಿಕ ಗುಂಪುಗಳಿರ್ತವೆ. ಅಂದ್ರೆ ಎಲ್ಲಿ ಅಂದ್ರೆ ಅವರೆಲ್ಲ ಇದ್ದಾಗ ಏನಾಗುತ್ತೆ ಅಂದ್ರೆ ಲಾಸ್ಟ್ ಕೊನೆಗೆ ಇವನ್ನ ಕೊಲ್ಲಕ್ ಬರ್ತಾರೆ ಮಹಮ್ಮದ್ ಪೈಗಂಬರ್ನ ಅವರೆಲ್ಲ ಜನರೆಲ್ಲ. ಏನ್ ಹೇಳ ಯಾವಾಗ್ಲೂ ಇವನು ಅದು ಇದು ಹೇಳ್ತಿರ್ತಾನೆ, ಆಸ್ತಿಕ ಬಗ್ಗೆ ಹೇಳ್ತಿರ್ತಾನೆ. ಆ ಆ ಸರಿ ಅಲ್ಲ ಇದ್ದಾನೆ ಅಂತ ಹೇಳ್ತಾನೆ. ಸರಿ ಅವನ್ನ ಒಂದು ಕತ್ತಿ ತಗೊಂಡು ಅವ್ನ ಸಾಯ್ಸಕ್ ಬಂದು, ಸರಿ ನಿನ್ನ ಇವತ್ತು ಸಾಯಿಸ್ಬಿಡ್ತೀನಿ, ಆ ಅಲ್ಲ ಎಲ್ಲಿದ್ದಾನೆ ಕರಿ, ಆ ಅಲ್ಲ ನಿನಗೆ ರಕ್ಷಣೆ ಮಾಡ್ಲಿ, ನೋಡೋಣ ಉಳಿಸ್ತಾನೆ ನಿನ್ನ, ರಕ್ಷಿಸ್ತಾನೆ ನೋಡೋಣ ಅಂತ ಕೇಳಿದಾಗ ಅವ್ನು ಹೇಳ್ತಾರೆ, ಹೌದು ನನಗೆಲ್ಲ ರಕ್ಷಿಸ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಆ ವಾಕ್ ಕ್ಷೇತ್ರದಿಂದ ಅವಾಗ ಏನ್ ಬೇಕಾದ್ರೆ ಬದಲಾಗ್ತದೆ. ನಾವು ಮಾತಾಡೋ ಮಾತಿನಿಂದ ಏನ್ ಬೇಕಾದ್ರೆ ಬದಲಾಗ್ತದೆ. ಅವಾಗ ಹಂಗಂದ ತಕ್ಷಣ ಬಿದ್ದೋದಂತೆ ಆ ವ್ಯಕ್ತಿಗಳು. ಅದ್ರ ಮೇಲೆ ಇವನು ಮಹಮ್ಮದ್ ಪೈಗಂಬರು ಕತ್ತಿ ಹಿಡ್ಕೊಂಡಂತೆ, ನಾನು ನಿನ್ನ ಸಾಯಿಸ್ಬೋದು. ಕರಿ, ನಿನ್ಗೆ ಯಾವ ಗುರುಗಳು ಇದಾರೋ, ಯಾರು ನಿನಗೆ ದೇವತೆ ಅಂತಾರ ಕರಿ ನೋಡೋಣ ಅಂತ ಹೇಳ್ದಂತೆ. ಹಂಗೆ ಮಾತಾಡೋ ಮಾತುಗಳಲ್ಲಿ ನಮ್ಗೆ ಒಂದು ನೋಡ್ಕೋಬೇಕು ಹುಷಾರಾಗಿ ಹೊರ್ತು ಬೇರೆ ಯಾವುದು ಅಂದ್ರೆ ಪ್ರತಿಯೊಂದು ನಾವು ಮಾತಾಡ್ತಂತ ಮಾತುಗಳಲ್ಲಿ ವಾಕ್ ಕ್ಷೇತ್ರ ಇರಬೇಕು. ಅದು ಅವಾಗ ತಾನೇ ನಮ್ಮಲ್ಲಿ ಬದಲಾವಣೆ ಅಂತಕ್ಕಂಥದ್ದು ನೋಡ್ಬೋದು. ಜೀಸಸ್ ಕ್ರೈಸ್ಟು ಹೇಳ್ತಾರೆ, ವಾಟ್ ವಾಟ್ ಗೋಸ್ ಇನ್ ಟು ದ ಮೌತ್ ದಟ್ ನಾಟ್ ಡಿಸೈನ್ ದ ಡಿಫೈನ್ ದ ಪರ್ಸನ್, ಬಟ್ ವಾಟ್ ಕಮ್ಸ್ ಔಟ್ ಟು ದ ಮೌತ್ ಡಿಫೈನ್ ದ ಪರ್ಸನ್ ಅಂತ. ಅಂದ್ರೆ ಏನು ಬಾಯಿಯೊಳಗ ಏನು ಹೋಯ್ತು ಅಂದ್ರೆ ಏನ್ ತಿಂತಾ ಇದ್ವು, ಏನು ಒಳಗ್ ಹೋಯ್ತು ಅದು ನಮ್ಮನ್ನ ವ್ಯಕ್ತಿತ್ವನ ತೋರ್ಸಲ್ಲ.
ಆದ್ರೆ ಬಾಯಿ ಹೊರಗಡೆಯಿಂದ ಅಂದ್ರೆ ಬಾಯಿಂದ ಎಂತ ಮಾತು ಮಾತಾಡ್ತಿ ಅದರಿಂದ ನಿನ್ನ ಸ್ಥಿತಿ ಏನಂತ ಹೇಳ್ತದೆ. ವಾಟ್ ಗೋಸ್ ಇನ್ ಟು ದ ಮೌತ್ ದಟ್ ಡಸ್ ನಾಟ್ ಡಿಫೈನ್ ದ ಪರ್ಸನ್, ಬಟ್ ವಾಟ್ ಕಮ್ಸ್ ಔಟ್ ಟು ದ ಮೌತ್ ಡಿಫೈನ್ ದ ಪರ್ಸನ್. ಅಂದ್ರೆ ಏನ್ ಬಾಯಿಂದ ಹೊರಗಡೆ ಬರುತ್ತೋ ಅದರಿಂದ ನಾವೇನ್ ನಮ್ಮ ಸ್ಥಿತಿ ಏನಂತ ಗೊತ್ತಾಗ್ತದೆ. ಸೊ ಅಲ್ಲಿವರೆಗೂ ಗೊತ್ತಾಗಲ್ಲ. ಸೊ ಹಾಗಾಗಿ ಇಲ್ಲಿ ಆ ವಾಕ್ ಪ್ರಪಂಚ, ವಾಕ್ ಕ್ಷೇತ್ರ ಅಂತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟ್. ತಪ್ಪು ಒಪ್ಪು ಇವೆಲ್ಲ ನಾವು ಸರ್ ಪಡ್ಕೊಳ್ಬೇಕು. ಯಾವಾಗ ಆ ಮಾತಿನಲ್ಲಿ ಪ್ರತಿಯೊಂದು ಮಾತು ಏನ್ ಮಾತಾಡ್ತೀವಿ, ಪ್ರತಿ ವಾಕು ಬ್ರಹ್ಮವಾಕು ಅಂತ ಪತ್ರಿಜಿ ಗುರುಗಳು ಹೇಳ್ತಿರ್ತಾರೆ. ಆ ವಾಕ್ ಕ್ಷೇತ್ರನ ನಾವು ಯಾವಾಗ ಸೃಷ್ಟಿ ಮಾಡ್ಕೊಂಡಾಗ, ಅದನ್ನ ನಾವು ನೋಡ್ಕೊಂಡಾಗ, ಅವಾಗ ನಮಗೆ ಆ ವಾಕ್ ಕ್ಷೇತ್ರದಿಂದಲೇ ಜ್ಞಾನ ಕ್ಷೇತ್ರ ಬರ್ತದೆ, ಬುದ್ಧಿ ಕ್ಷೇತ್ರ ಬರ್ತದೆ. ಆ ಆ ಎರಡನ್ನ, ಆ ಜ್ಞಾನ ಕ್ಷೇತ್ರ ಬುದ್ಧಿ ಕ್ಷೇತ್ರನ ಸರಿ ಮಾಡ್ಕೋಬೇಕಂದ್ರೆ ವಾಕ್ ಕ್ಷೇತ್ರ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಜುನ ವಿಷಾದ ಯೋಗದಲ್ಲಿ ಹೇಳ್ತಾನೆ, ಅವ್ನು ಕೇಳ್ಕೊಂಡಿದ್ದು ಕರೆಕ್ಟ್. ನನ್ನ ಕೈಲಿ ಆಗಲ್ಲ, ನಾನು ಮಾಡಲ್ಲ ಅಂದ್ರೆ ಅದು ಕರೆಕ್ಟೇ, ಅವ್ನು ವಾಕ್ ಅದು. ಆದ್ರೆ ಕೃಷ್ಣ ಏನ್ ಹೇಳ್ತಾನೆ, ನಾವು ಮಾತಾಡೋ ಮಾತುಗಳು ಏನಿದ್ರು ಕರೆಕ್ಟ್ ಆಗಿರ್ಬೇಕು, ನನ್ನ ಕೈಲಿ ಆಗುತ್ತಾ ಅಂತ ನೋಡ್ಬೇಕು. ಸೊ ಈ ರೀತಿ ಇದ್ದಾಗ ಮಾತ್ರ ಈ ಒಂದು ವಾಕ್ ಕ್ಷೇತ್ರನ ನಾವು ಸರಿಪಡಿಸ್ಕೋಬೇಕು. ಆ ವಾಕ್ ಕ್ಷೇತ್ರ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಮೈ ಡಿಯರ್ ಮಾಸ್ಟರ್ಸ್, ಭಾವನಾ ಕ್ಷೇತ್ರ, ವಾಕ್ ಕ್ಷೇತ್ರ, ಚೇಷ್ಟಾ ಕ್ಷೇತ್ರದಲ್ಲಿ ಮೂರು ಇಂಪಾರ್ಟೆಂಟೇ. ಅದರಲ್ಲಿ ಭಾವನಾ ಕ್ಷೇತ್ರ ಅಸ್ಟ್ರಲ್ ವರ್ಲ್ಡ್ ಅದಷ್ಟು ತಲೆ ಕೆಡಿಸ್ಕೋಬಹುದು. ಆದ್ರೆ ವಾಕ್ ಕ್ಷೇತ್ರ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ನಾವ್ ಏನ್ ಮಾತಾಡ್ತೀವಿ, ಆ ಮಾತಾಡೋ ಮಾತುಗಳು ಆ ಜಗಳದಿಂದ ಅಲ್ಲ, ಹೊಡೆದಾಡೋದಲ್ಲ, ಜಗಳ ಆಗೋದು. ಮಾತು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಫೈಟಿಂಗ್ ಮಾಡ್ತಾರೆ. ಚೇಷ್ಟಾ ಕ್ಷೇತ್ರ ಅಂತಕ್ಕಂಥದ್ದು ಡಿಪೆಂಡ್ ಅಪಾನ್ ವಾಕ್ ಕ್ಷೇತ್ರ. ನಾವು ಮಾತಾಡೋ ಮಾತುಗಳು ಅಂದ್ರೆ ಆಗ್ತದೆ. ನಾವು ಅಲ್ಲಿ ಏನ್ ಮಾತಾಡ್ತೀವಿ ಅಂತ ನೋಡ್ಕೊಂಡಾಗ ವಾಕ್ ಕ್ಷೇತ್ರನ ಸರಿಪಡಿಸ್ಕೋಬಹುದು ಅಂತ ಹೇಳ್ತಾ ಇವತ್ತು ಈ ಸೆಷನ್ ಕಂಪ್ಲೀಟ್ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ಎಸ್ ಮೇಡಮ್, ಸರ್ ಇದಾರೆ, ಚನ್ನಬಸವ ಸರ್ ಇದಾರ, ಅವಾಗಲೇ ಬಂದವರು. ಮತ್ತೆ ಯಾಕೆಂದ್ರೆ ಧ್ಯಾನ ಅವರೇ ಮಾಡಿಸ್ತಾರ ಇಲ್ಲ ಮಾಡಿಸ್ಬೇಕಾ ಕೇಳಿ? ಅವರೇ ಮಾಡಿಸ್ತಾರಲ್ಲ? ಓಕೆ, ಸರ್ ಇದ್ರೆ ಮಾತಾಡ್ಬಿಟ್ಟು ನನಗೆ ಜಸ್ಟ್ ಇರ್ತೀನಿ, ಅವರೇ ಮಾಡಿಸ್ಲಿ ಧ್ಯಾನ. ಇದ್ದಂಗಿಲ್ಲ. ನಮಸ್ತೆ. ನಮಸ್ತೆ, ನಮಸ್ತೆ. ಅದ್ಭುತವಾದ ಕ್ಲಾಸು. ಸಮಯ ಸ್ವಲ್ಪ ಆಯ್ತು ನಿಮ್ಗೆ, ಎಷ್ಟೋ ವಿಷಯ ಇರ್ಲಿ. ಯಾಕೆಂದ್ರೆ 1/2 hour ಸತ್ಸಂಗ ಮತ್ತೆ 1 hour ಮೆಡಿಟೇಷನ್ ಅಂದ್ರೆ ಇರ್ಲಿ. ಮತ್ತೆ ಇದು ನನಗೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಸಡನ್ ಆಗಿ ಒಂದು 3 o'clock ಏನಿತ್ತು, ಅವಾಗ್ಲೇ ಫೋನ್ ಮಾಡಿದ್ರು ಮೇಡಮ್ ಫೋನ್ ಮಾಡಿ, ಸರ್ ಈ ತರ ಕ್ಲಾಸ್ ತಗೊಂತಾರೆ ಅಂದ ತಕ್ಷಣ ನನಗೆ ಯಾವಾಗ್ಲಿಂದ ಇತ್ತು ಮೈಸೂರು ಸೆಷನ್